ಸೊ ಎಲೆಕ್ಷನ್ ಮುಗೀತು. ಸೊ ಒಂದನೇ ಹಂತದ ಎಲೆಕ್ಷನ್ ಎಲ್ಲ ಕಡೆ ಮುಗ್ದಿದೆ. ಸೊ ಎರಡನೇ ಹಂತ ಮಾತ್ರ ಬಾಕಿ ಇದೆ. ಎಲ್ಲಿ ಅಂದರೆ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಆ್ಯಸ್ ಯೂಶ್ವಲ್ ಎಲೆಕ್ಷನ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾರೆಲ್ಲ ಗೆಲ್ಬೋದು ಏನು ಎತ್ತ ಅಂತ ಹೇಳೋದಕ್ಕೆ ಹೇಳೋಂಥ ಸಮಯ. ಆ್ಯಂಡ್ ದಿಸ್ ಇಸ್ ದ ವೆರಿ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಮೊದಲನೇ ಹಂತದ ಎಲೆಕ್ಷನ್ ಮುಗ್ದಿದೆ. ಅದಕ್ಕೂ ಮುಂಚೆ ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ದೆನ್ ಕೃಷ್ಣ ದೇಶಕ್ಕೆ ಒಳ್ಳೇದು ಮಾಡಲಿ. ಆ್ಯಂಡ್ ದೆನ್ ನೀವು ಎಲ್ಲರೂ ಎಂಜಾಯ್ ಮಾಡಿ ಬುಧವಾರನ ಅಂತ ಹೇಳ್ತಾ ಬುಧವಾರ ಹಬ್ಬದ ಶುಭಾಶಯಗಳು. ಸೊ ಸ್ನೇಹಿತರೆ, ಎಲೆಕ್ಷನ್ ಮುಗ್ದಿದೆ. ಮೊದಲನೇ ಅಂತ ತಮಿಳ್ನಾಡು, ಆ್ಯಂಡ್ ದೆನ್ ಅದು ಕೇರಳ, ಆ್ಯಂಡ್ ದೆನ್ ಅಸ್ಸಾಂ, ಆ್ಯಂಡ್ ದೆನ್ ವೆಸ್ಟ್ ಬೆಂಗಾಲ್. ಸೊ ಆ್ಯಂಡ್ ದೆನ್ ಪುದುಚೇರಿ, ಅಸ್ಸಾಂ, ಆ್ಯಂಡ್ ಯಾವುದು ಕೇರಳ. ಸೊ ಎಲೆಕ್ಷನ್ನು ಎಲ್ಲವೂ ಆಗಿದೆ. ಅಂದರೆ ಪ್ರತಿ ವರ್ಷ ಏನು ನಡೀತಿತ್ತು ಅದಕ್ಕೆ ಮೀರಿ 91% ಎಲೆಕ್ಷನ್ ವೋಟಿಂಗ್ ಆಗಿದೆ ಅಂತ ಒಂದು ಮಾಹಿತಿ. ಆದರೆ ಇದೆಲ್ಲ ಹೇಗೆ ಸಾಧ್ಯ ಏನು ಅಂತ ಅಂದರೆ ಬಿಕಾಸ್ ಆಫ್ ಎಸ್ ಐ ಆರ್ ಬೇಡ ಅಂತ ನಾಯಿ ಒಟ್ಗುಡ್ತಂಗೆ, ಕಪ್ಪೆ ಒಟ್ಗುಡ್ತಂಗೆ, ನಾಯಿ ಬೊಗಳುತ್ತಿದ್ದಂಗೆ ನಿಯತ್ತಿಲ್ಲದೆ ಇರೋ ನಾಯಿಗಳು ವಿರೋಧ ಪಕ್ಷದವರು ಹೇಳ್ತಾಯಿದ್ರು. ಸ್ನೇಹಿತರೆ, ಇಷ್ಟೇ ವಿಷಯ. ಸೊ 200 ಜನ ವೋಟ್ ಹಾಕಿದರೆ, ಉದಾಹರಣೆಗೆ ಹೇಳ್ತಾ ಇರೋದು, ಅದರಲ್ಲಿ 100 ವೋಟ್ ಹಾಕಿರುತ್ತೆ. ಸೊ 100 ವೋಟನ್ನು ನೀವು ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ 50% ವೋಟಿಂಗು ಅಂತ ಡಿಕ್ಲೇರ್ ಆಗುತ್ತೆ. 200 ಜನ ವೋಟ್ ಮಾಡಿದರೆ, 200ಕ್ಕೆ 100 ಜನ ವೋಟ್ ಮಾಡಿದರೆ 50% ವೋಟಿಂಗು ಅಂತ ಕನ್ಸಿಡರ್ ಆಗುತ್ತೆ. ಸೊ ಇನ್ನು 50 ಜನ ಏನು ಅಂದರೆ ಡಬಲ್ ನೇಮು, ಇಲ್ಲೊಂದು ಅಲ್ಲೊಂದು, ಆ್ಯಂಡ್ ದೆನ್ ಅಲ್ಲಿ ಎಷ್ಟೊಂದು ಜನ, ಒಂದು 40 ಜನ ಸತ್ತಿರೋರು, ಹೀಗೆ ಏನು ಒಂದು ಎಲ್ಲ ಒಂದು ನ್ಯೂನ್ಯತೆಗಳು ಅಂತ ಹೇಳ್ತಾರೆ. ಅಂದರೆ ಇರ್ರೆಗ್ಯುಲಾರಿಟೀಸ್ನ ತೆಗೆದಂಥ SIRಗೆ ತೆಗೆದಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಇವಾಗ ನೋಡಿ, ನೀವು ಎಲ್ಲೇ ಯಾವುದೇ ಎಲೆಕ್ಷನ್ ಹೋದ್ರೂ ಎಬೋವ್ 90%, 91% ಈ ಥರ ಆಗ್ತಾಯಿದೆ. ಬಟ್ ಈ ಒಂದು ಪ್ರಮಾಣ ಮುಂಚೆ ಒಂದು ಏನಿತ್ತು, ಕಮ್ಮಿ ಮತದಾನ ಆದರೆ ದಿಸ್ ಈಸ್ ದ ವರದಾನ ಫಾರ್ ಕಾಂಗ್ರೆಸ್. ಅಂದರೆ ಕಾಂಗ್ರೆಸ್ಗೆ ಅದು ಒಂದು ಗೆಲುವು ಅಂತ ಘೋಷಣೆ ಮಾಡ್ತಾಯಿದ್ರು. ಜಾಸ್ತಿ ಮತದಾನ ಆದಂಥ ಸಂದರ್ಭದಲ್ಲಿ ಇಟ್ ಈಸ್ ಎ ಗ್ರೇಟ್ ವಿಕ್ಟ್ರಿ ಟು BJP ಆರ್ JDS, ಅಥವಾ ಏನಂದರೆ ಒಂದು ಎಜುಕೇಟೆಡ್ ಅವರೆಲ್ಲ ಬಂದು ವೋಟ್ ಮಾಡಿದ್ದಾರೆ ಅಂತ ಒಂದು ಈ ರೀತಿ ಟ್ರೆಂಡ್ ಸೆಕ್ಟರ್ ಆಗಿತ್ತು. ದಿಸ್ ಈಸ್ ದ ಫಸ್ಟ್ ಟೈಮ್ ಆಫ್ಟರ್ SIR ಏನು ಎತ್ತ ಅಂತ ಗೊತ್ತಾಗಲ್ಲ, ಆದರೆ 90% ಎಲೆಕ್ಷನ್ ಆಗಿದೆ. ಮೊದಲನೇದಾಗಿ ಅಸ್ಸಾಂ ಇಸ್ ಎ ಕ್ಲೀನ್ ಸ್ವೀಪ್ ಫಾರ್ ಸೋಲೋದಕ್ಕೆ ಕಾಂಗ್ರೆಸ್, ಆ್ಯಂಡ್ ಕ್ಲೀನ್ ಸ್ವೀಪ್ ಫಾರ್ BJP ಗೆಲ್ಲೋದಕ್ಕೆ. ಸೊ ಅಲ್ಲಿ ಹೆಚ್ಚು ಕಮ್ಮಿ 126 ಇರ್ತಕ್ಕಂಥ ಅಸ್ಸಾಮಲ್ಲಿ ಬಹುಶಃ 100 ಮೇಲೆ BJP ಹೋಗುತ್ತೆ, ಕಾಂಗ್ರೆಸ್ಸು ಧೂಳಿಪಟ ಆಗುತ್ತೆ. ಸೊ ಕಾಲ್ಡ್ ಟ್ರಬಲ್ ಶೂಟರ್ ಅಲಿಯಾಸ್ ಭ್ರಷ್ಟಾತೀತ ಭ್ರಷ್ಟ ಒಬ್ಬ ಅಯೋಗ್ಯ DK ಶಿವಕುಮಾರ ಅಲ್ಲಿ ಇನ್ಚಾರ್ಜು. ಯಾರ ಜೊತೆ ಅಂದರೆ ನಮ್ಮ ಪ್ರಿಯಾಂಕಾ ಇದ್ದಾಳಲ್ಲ, ಯಾರು ರಾಜೀವ್ ಗಾಂಧಿ ಮಗಳು, ಸೋನಿಯಾ ಗಾಂಧಿ ಮಗಳು, ಈ ರಾಹುಲ ಒಬ್ಬ ಅಯೋಗ್ಯ ವೇಸ್ಟ್ ಬಾಡಿಯ ತಂಗಿ. ಸೊ ಅವರು ಇಬ್ಬರು ತಗೊಂಡಿದ್ರು. ಬಟ್ ಇಟ್ಸ್ ಏನಂತಾರೆ, ಸ್ಟ್ರೈಟ್ ವಿಕ್ಟ್ರಿ ಫಾರ್ ಅಸ್ಸಾಂ. ಸೊ ಹಾಗಾಗಿ ಒನ್ ಸೈಡೆಡ್ ಮ್ಯಾಚ್. ಪುದುಚೇರಿಲಿ ಕಾಂಗ್ರೆಸ್ ಬರ್ಬೋದು ಅಥವಾ BJP ಬರ್ಬೋದು. ಮೋಸ್ಟ್ ಪ್ರಾಬಬ್ಲಿ BJP ಬರುತ್ತೆ. ಆ್ಯಂಡ್ ದೆನ್ ಕೇರಳದಲ್ಲಿ LDFಗೂ UDFಗೂ ನೆಕ್ ಟು ನೆಕ್ ಇದೆ. ಏನಾದ್ರೂ ಒಂದು ವೇಳೆ BJP ಅವರು ಅಲ್ಲಿ ಒಂದು 10ರಿಂದ 15 ಸೀಟ್ನ ಗೆದ್ದರೆ ಆವಾಗ BJP ವಿಲ್ ಕಿಂಗ್ ಮೇಕರ್. ಆ್ಯಂಡ್ ಅವರು ಇವರು ಯಾರೋ ಒನ್ಸ್ ಅಗೈನ್ ಪಿಣರಾಯಿ ವಿಜಯನ್ ಪಕ್ಷ ಅಂದರೆ ಕಾಂಗ್ರೆಸ್ ಏತರ ಪಕ್ಷಕ್ಕೆ ಅವರು ಬೆಂಬಲ ಕೊಟ್ಟು ಸರ್ಕಾರನ ರಚಿಸ್ತಾರೆ. ಅಲ್ಲೂ ಕೂಡ ಧೂಳಿಪಟ ಆಗುತ್ತೆ. ಆದರೆ ಸಮೀಕ್ಷೆಗಳ ಪ್ರಕಾರ LDF UDF ಅಂತ ಎರಡಿರುತ್ತೆ. ಸೊ ಕಾಂಗ್ರೆಸ್ ನೇತೃತ್ವದ UDF ಅಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಅಂದರೆ 2 ಬಾರಿಯಲ್ಲಿ LDF ಬಂದಿದೆ. ಸೊ ಈ ಬಾರಿ UDF ಬರ್ಬೋದು ಅಂತ ಒಂದು ಅಭಿಪ್ರಾಯ ಇದೆ. ಆದರೆ ನೆಕ್ ಟು ನೆಕ್ 5ರಿಂದ 7 ಸೀಟು, 7ರಿಂದ 9 ಸೀಟ್ ಹಿಂಗೆ ತೋರಿಸ್ತಾ ಇದೆ. ಸೊ 140 ಸೀಟು, ಹಂಗಾಗಿ 70-71 ಸೀಟ್ ಬರಬೇಕು. ಸೊ ಒಂದು ಪಕ್ಷ 79 ಸೀಟ್ ಬಂದರೆ ಇನ್ನೊಂದು ಪಕ್ಷ 67 ಈ ಥರ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಬಟ್ ಏನು ಎತ್ತ ಗೊತ್ತಿಲ್ಲ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಫ್ ತಮಿಳ್ನಾಡು ಅಂತ ಹೇಳಿದ್ರೆ, ತಮಿಳ್ನಾಡಲ್ಲಿ ಈಗಿರೋ ಒಂದು ಟ್ರೆಂಡ್ ಸೆಕ್ಟರ್ ನೋಡಿದ್ರೆ AIADMK ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೊನ್ನೆ ಇದ್ದಂಥ ಟ್ರೆಂಡು DMK ಬರುತ್ತೆ, ಕೆಲವರು ನೆಕ್ ಟು ನೆಕ್ ಬರುತ್ತೆ, ಇನ್ನೊಂದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದು AIADMK
ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಒಂದಾಗಿ ಬಿ ಜೆ ಪಿ ಜೊತೆಗೂಡಿ ಒಂದು ಮಾಡ್ತಾ ಇದೆ. ಸೊ ಅದಾದ ಮೇಲೆ ಟಿ ವಿ ಕೆ ವಿಜಯ್ ಯಾರ ಓಟ್ನ ಕಿತ್ತಿದ್ದಾನೆ ಅಲ್ಲಿ ಅವರು ಆಪೋಸಿಟು ಗೆಲ್ಲುತ್ತೆ. ಸೊ ಅವನೇನಾದರೂ ಡಿ ಎಮ್ ಕೆ ಓಟ್ನ ಕಿತ್ತರೆ ಎ ಐ ಡಿ ಎಮ್ ಕೆ ಅಧಿಕಾರಕ್ಕೆ ಬರುತ್ತೆ, ಅಥವಾ ಎ ಐ ಡಿ ಎಮ್ ಕೆ ಬಿ ಜೆ ಪಿ ಓಟ್ಗಳನ್ನ ಅವನು ಶಿಫ್ಟ್ ಮಾಡಿದರೆ ಅವನ ಪಕ್ಷಕ್ಕೆ ಸೊ ಡಿ ಎಮ್ ಕೆ ಒನ್ಸ್ ಅಗೇನ್ ಬರುತ್ತೆ. ಬಟ್ ತಮಿಳ್ನಾಡು ರಾಜಕೀಯ ಏನು ಅಂದರೆ ಒಂದು ಸಲ ಅವ್ರು ಬಂದರೆ ಒಂದು ಸಲ ಇವ್ರು ಬರ್ತಾರೆ. ಬಟ್ ದಿಸ್ ಟೈಮ್ ಈಸ್ ಎ ಡಿಫ್ರೆಂಟ್ ಸಿನಾರಿಯೋ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಆ್ಯಂಡ್ ವೆಸ್ಟ್ ಬೆಂಗಾಲ್ ಇಟ್ಸ್ ಎ ಮೋಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಮೋಸ್ಟ್ ಒಂದು ಏನಂತಾರೆ ಹಿಂದುಳಿದ ರಾಜ್ಯ ಅನ್ಬೋದು, ಅಥವಾ ರೌಡಿಸಮ್ ರಾಜ್ಯ ಅನ್ಬೋದು, ಅಥವಾ ಸಂಸ್ಕೃತಿಹೀನ ರಾಜ್ಯ, ಸಂಸ್ಕೃತಿ ಹೀನರು ಅಂತಲೇ ಅನ್ಬೋದು. ಬಿಕಾಸ್ 34ರಿಂದ 40 ವರ್ಷ ನಮ್ಮ ಲೆಫ್ಟ್ ಪಾರ್ಟೀಸ್ ಆಳಿದೆ. ಜ್ಯೋತಿ ಬಸು ಆಗಿರ್ಬೋದು, ಬುದ್ಧದೇವ್ ಭಟ್ಟಾಚಾರ್ಯ ಆಗಿರ್ಬೋದು, ಇವ್ರುಗಳ ನೇತೃತ್ವದಲ್ಲಿ ಆಗಿದೆ. ತದನಂತರದಲ್ಲಿ 15 ವರ್ಷ ಸೋಕಾಳ್ ಮಮತಾ ಬೇಗಮ್ ಅವರಿಂದ ಆಗಿರ್ಬೋದು. ಆದರೆ ಒಂದಂತೂ ನಿಜ, ಇವತ್ತು ಸೈಡ್ಗಿಲ್ದಂಗೆ ಹೋಗಿರ್ತಕ್ಕಂಥ ಎಡಪಕ್ಷಗಳು ಅಲ್ಲಿ ಒಂದು ಸೀಟ್ ಗೆಲ್ಲೋದಕ್ಕೂ ಕಷ್ಟಪಡ್ತಾ ಇದೆ. ಸೊ ಇದೇ ಅಂದರೆ ಚಕ್ರ. ಸೊ ಹಂಗನ್ಬಿಟ್ಟು ಇವರೇ ಪರ್ಮನೆಂಟ್ ಆಗಿರ್ತಾರೆ ಅಂದರೆ ಇವ್ರು ಇರಲ್ಲ. ಬಟ್ ವೆಸ್ಟ್ ಬೆಂಗಾಲಲ್ಲಿ ಒಂದು ಚಾನ್ಸು ಬಿ ಜೆ ಪಿಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಮೋಸ್ಟ್ ಆಫ್ ದ ಸರ್ವೇಸ್ ವೆಸ್ಟ್ ಬೆಂಗಾಲ್ ಈಸ್ ಫಾರ್ ಮಮತಾ ಬೇಗಮ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಸರ್ವೆಗಳನ್ನೆಲ್ಲ ಆಲ್ಮೋಸ್ಟ್ ನಂಬೋದಿಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಹಂಗು ಅಸೆಂಬ್ಲಿ ಬರುತ್ತೆ ಅಂತ ಅಂದರು, ಕ್ಲಿಯರ್ ಸ್ಟ್ರೈಟ್ ವಿಕ್ಟ್ರಿ ಫಾರ್ ಕಾಂಗ್ರೆಸ್ 136. ಆ್ಯಂಡ್ ಇದು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಸು ಬಂದೇ ಬರುತ್ತೆ, ಬಿ ಜೆ ಪಿ ಬರಲ್ಲ ಅಂತ ಅಂದರು. ಒನ್ಸ್ ಅಗೇನ್ ಛತ್ತೀಸ್ಗಢದಲ್ಲಿ ಬಿ ಜೆ ಪಿ ಬಂದೇ ಬಂತು. ಸೊ ಹೀಗೆ 400 ಬಾರ್ ಬರುತ್ತೆ ಅಂತ ಈ ಸಲ ಹೇಳಿದರು ಮೋದಿ ಗೌರ್ಮೆಂಟು ಭಾರತ ದೇಶದಲ್ಲಿ. ಆದರೆ ಬಂದಿದ್ದು 240 ಸೀಟು. ಸೊ ಹೀಗಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇಟ್ಸ್ ಒಂದು ಟ್ರೆಂಡ್ ಸೆಕ್ಟರ್. ಆದರೆ ನನ್ನ ಪ್ರಕಾರ, ನಾನು ಹೇಳೋ ಪ್ರಕಾರ ಏನಾದರೂ ನನಗೆ ಅನಿಸೋ ಮಟ್ಟಿಗೆ ನೆಕ್ ಟು ನೆಕ್ ಬಿಟ್ವೀನ್ ವೆಸ್ಟ್ ಬೆಂಗಾಲ್ ಏನಂದರೆ ಇಬ್ರಿಗೂ ಒಂದು 10 ಸೀಟ್ ವ್ಯತ್ಯಾಸ ಇರ್ಬೋದು. ಕೇರಳದಲ್ಲಿ ನನ್ನ ಇಷ್ಟಕ್ಕೆ ಹಂಗ್ ಅಸೆಂಬ್ಲಿ ಬರ್ಬೋದು. ಆ್ಯಸ್ ಯೂಶ್ವಲ್ ಅಸ್ಸಾಮಲ್ಲಿ ಬಿ ಜೆ ಪಿ, ಆ್ಯಂಡ್ ದೆನ್ ತಮಿಳ್ನಾಡಲ್ಲಿ ನೆಕ್ ಟು ನೆಕ್, ಪುದುಚೇರಿಲಿ ಮೋಸ್ಟ್ ಪ್ರಾಬಬ್ಲಿ ಒನ್ಸ್ ಅಗೇನ್ ಬಿ ಜೆ ಪಿ ಫ್ಲಾಗ್ ಹಾಯಿಸ್ಟ್ ಮಾಡ್ಬೋದು ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಇದಾಗಿತ್ತು ಪಂಚರಾಜ್ಯ. ಸೊ ಎಲ್ಲರಿಗೂ ಸೋಲ್ಲಿ ಗೆಲ್ಲಿ ಒಳ್ಳೆಯದಾಗಲಿ, ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.